Next best hotspot in Bangalore for real estate investment in year 2025. ಮಾರ್ಕೆಟ್ ಅನಾಲಿಸಿಸ್ ಪ್ರಕಾರ ನೆಲಮಂಗಲ ಮತ್ತೆ ತುಮಕೂರು ಈ ಎರಡು ದಾರಿ ಮಧ್ಯ ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಒಳ್ಳೆ ಹೈ ರಿಟರ್ನ್ಸ್ ಬರುವಂತ ಪಾಸಿಬಿಲಿಟೀಸ್ ಎಲ್ಲ ಇದೆ. ನೆಲಮಂಗಲ ಮತ್ತೆ ತುಮಕೂರಿಗೆ ಒಳ್ಳೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಅನೌನ್ಸ್ ಆಗ್ತಾ ಇದೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಸೊ ಅದರಲ್ಲಿ ಜನದಟ್ಟಣೆ ಜಾಸ್ತಿ ಆಗಿ ಬಿಟ್ವೀನ್ ನೆಲಮಂಗಲ ಇಂದ ತುಮಕೂರು ಮಧ್ಯದಲ್ಲಿ ಮತ್ತೊಂದು ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಫೈನಲೈಸ್ ಆಗ್ತಾ ಇದೆ. ಸೊ ಏರ್ಪೋರ್ಟ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಬರುತ್ತೆ ಅಂತ ಹೇಳಿ. ಸೊ ಆಲ್ರೆಡಿ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ನೆಲಮಂಗಲ ಮತ್ತೆ ತುಮಕೂರು ಮಧ್ಯ ಬರ್ತಾ ಇರುವಂತಹ ಏರ್ಪೋರ್ಟ್ ಸರೌಂಡಿಂಗ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೇ ಆದ್ರೆ ತುಂಬಾ ಒಳ್ಳೆ ಹೈ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಎಕ್ಸಿಸ್ಟಿಂಗ್ ಮೆಟ್ರೋ ತುಮಕೂರು ರೋಡ್ ಮಾದಾವರ ಲಾಸ್ಟ್ ಮೆಟ್ರೋ ಸ್ಟಾಪ್ ನಿಂದ ತುಮಕೂರು ಬಸ್ ಸ್ಟ್ಯಾಂಡ್ ವರೆಗೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಇದರ ಡಿಸ್ಟೆನ್ಸ್ ಬಂದ್ಬಿಟ್ಟು 52.41 ಕಿಲೋಮೀಟರ್ಸ್ ವರ್ಗು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಈ 52.41 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಮಧ್ಯದಲ್ಲಿ 18ರಿಂದ 19 ಮೆಟ್ರೋ ಸ್ಟೇಷನ್ಸ್ ಗಳ ಬರಬಹುದು ಅಂತ ಹೇಳಿ ಪ್ರೊಜೆಕ್ಷನ್ ಕೂಡ ಇದೆ. ಸೊ ಇದು ಕೂಡ ತುಂಬಾ ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ. ಬಿಕಾಸ್ ಒನ್ಸ್ ಮೆಟ್ರೋ ಬಂತು ಅಂತ ಅಂದ್ರೆ ಗೊತ್ತಲ್ವಾ, ಸೊ ಜನದಟ್ಟಣೆ ಈಸಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್ ಇಂಪ್ರೂವ್ ಆಗುತ್ತೆ. ಸೊ ಜನಕ್ಕೆ ಓಡಾಡೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಕನ್ವೀನಿಯಂಟ್ ಕೂಡ ಆಗಿರುತ್ತೆ. ಇವತ್ತಿನ ಮಟ್ಟದಲ್ಲಿ ಇವತ್ತಿನ ಫ್ಯೂಲ್ ಕಾಸ್ಟ್ ನಲ್ಲಿ ವೆಹಿಕಲ್ಸ್ ನಲ್ಲಿ ಓಡಾಡೋದು ಅಥವಾ ಇವತ್ತಿನ ಹೆವಿ ಟ್ರಾಫಿಕ್ ನಲ್ಲಿ ಬೆಂಗಳೂರಿನಂತ ಹೆವಿ ಟ್ರಾಫಿಕ್ ನಲ್ಲಿ 2 ವೀಲರ್ಸ್ 4 ವೀಲರ್ಸ್ ನಲ್ಲಿ ಓಡಾಡೋದು ತುಂಬಾ ಕಷ್ಟ ಆಗಿದೆ. ಸೊ ಇದೇ ರೀತಿ ಮೆಟ್ರೋ ಎಕ್ಸ್ಟೆಂಡ್ ಆಯ್ತು ಅಂತ ಅಂದ್ರೆ ಕಮರ್ಷಿಯಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, IT ಸೆಕ್ಟರ್ ಡೆವಲಪ್ಮೆಂಟ್ಸ್, ಪ್ರತಿಯೊಂದನ್ನು ಶಾಲಾ ಕಾಲೇಜ್ಗಳು ಹಾಸ್ಪಿಟಲ್ಸ್ ಎಲ್ಲಾ ರೀತಿ ಡೆವಲಪ್ಮೆಂಟ್ಸ್ ಬರುತ್ತೆ. ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇವತ್ತಿನ ಮಟ್ಟಿಗೆ ನೀವು ನೆಲಮಂಗಲದಿಂದ ತುಮಕೂರುವರೆಗೂ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು 100% ರಿಟರ್ನ್ ಸಿಗುತ್ತೆ. ಅಂಡ್ ಮೇಕ್ ಅ ನೋಟ್, ಸೊ ನೀವು ಇನ್ವೆಸ್ಟ್ ಮಾಡುವಂತ ಪ್ರಾಪರ್ಟಿ ಬಂದ್ಬಿಟ್ಟು ಅಪ್ರೂವ್ಡ್ ಲೇಔಟ್ ಇರಬೇಕು. ಇಷ್ಟೇ ಅಲ್ಲ, ತುಮಕೂರಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಸಹ ಬರ್ತಾ ಇದೆ. ಆ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ಗೆ ಶಂಕುಸ್ಥಾಪನೆ ಕೂಡ ಆಲ್ರೆಡಿ ಆಗಿದೆ. ತುಮಕೂರು ಈಗ ಬೆಂಗಳೂರಿನ ಟ್ವಿನ್ ಸಿಟಿ ಆಗಿ ಸ್ಲೋಲಿ ಡೆವಲಪ್ ಆಗ್ತಾ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನ ಈ ತುಮಕೂರಿನಲ್ಲಿ ತರ್ತಾ ಇದ್ದಾರೆ. ಸೊ ಅದರ ಕೆಲಸಗಳು ಆಲ್ರೆಡಿ ನಡೀತಾ ಇದೆ. ರೀಸೆಂಟ್ಲಿ ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ತುಮಕೂರನ್ನು ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಸೊ ಇದಕ್ಕೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಕೂಡ ಕೈಗೆತ್ಕೊಂಡಿದ್ದಾರೆ. ಸೊ ಈ ಪ್ರೋಸೆಸ್ ನಲ್ಲಿ ಸುಮಾರು 20,000 ಎಕರೆ ಜಾಗನ ಫೈನಲೈಸ್ ಮಾಡಿ ಮಂಜೂರು ಕೂಡ ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿರೋ ಪ್ರಕಾರ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಹ ನೆಲಮಂಗಲ ಮತ್ತು ತುಮಕೂರು ಮಧ್ಯ ಬರ್ತಾ ಇದೆ. ಸೊ ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಬರ್ತಾ ಇರೋ ಮೇನ್ ರೀಸನ್ ಇಂದಾಗೆ ಆ ಲೊಕ್ಯಾಲಿಟಿನಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗುವ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಅಂಡ್ ನೆನ್ಪಿಟ್ಕೊಳ್ಳಿ, ನೀವು ರಿಯಲ್ ಎಸ್ಟೇಟ್ ಅಂದ್ರೆ ಭೂಮಿ ಮೇಲೆ ಹಾಕಿರ್ತಕ್ಕಂತ ಹಣ ಯಾವತ್ತೂ ಕಡಿಮೆ ಆಗಲ್ಲ, ಯಾವತ್ತೂ ಲಾಸ್ ಆಗಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನಿಮ್ಮ ಹೋಮ್ವರ್ಕ್ ಅನ್ನ ನೀವು ಮಾಡ್ಲೇಬೇಕಾಗತ್ತೆ. ನೀವು ಸೈಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಬ್ರು ಅಡ್ವೊಕೇಟ್ ಅಂದ್ರೆ ಲೀಗಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ ಕಂಪ್ಲೀಟ್ ಡಾಕ್ಯುಮೆಂಟ್ ಸೆಟ್ ಕೊಟ್ಟು ಒಂದು 5,000 10,000 15,000 ಖರ್ಚಾದ್ರೂ ತಲೆ ಕೆಡ್ಸ್ಕೋಬೇಡಿ. ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಲಾಟ್ ಆಫ್ ಮನಿ. ಲಕ್ಷಾಂತರ ರೂಪಾಯಿ ನಿಮ್ಮ ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅದು ನೀರಲ್ಲಿ ಹೋಮ ಆಗೋ ತರ ಮಾಡಕ್ ಹೋಗ್ಬೇಡಿ. ಬೇಸಿಕಲಿ ನೀವು ಯಾವ ಲೇಔಟ್ ನಲ್ಲಿ ನೀವು ಸೈಟ್ ಪರ್ಚೇಸ್ ಮಾಡಕ್ ಹೋದ್ರಿ ಅಂದ್ರೂ ಕೂಡ ಇಟ್ ಶುಡ್ ಬಿ ಅ ಅಪ್ರೂವ್ಡ್ ಲೇಔಟ್ ಪ್ಲಾನ್. DC ಕನ್ವರ್ಷನ್ ಆಗಿರ್ಬೇಕು, ಮತ್ತೆ DTCP ಅಪ್ರೂವಲ್ ಆಗಿರ್ಬೋದು, ರೇರಾ ಆಗಿರ್ಬೋದು, ಅಥವಾ ಬಯಪ ಆಗಿರ್ಬೋದು. ಸೊ ಈ ರೀತಿ ಪ್ಲಾನಿಂಗ್ ಅಥಾರಿಟೀಸ್ ನಿಂದ ಅಪ್ರೂವ್ ಆಗಿರುವಂತಹ ಲೇಔಟ್ ಅನ್ನಲ್ಲಷ್ಟೇ ಇನ್ವೆಸ್ಟ್ ಮಾಡಿ. ಬಿಕಾಸ್ ಈಗಿನ ಪರಿಸ್ಥಿತಿನಲ್ಲಿ ಸುಮಾರು ರೆವೆನ್ಯೂ ಲೇಔಟ್ಗಳು ಸೊ DC ಕನ್ವರ್ಷನ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಪ್ಲಾನಿಂಗ್ ಅಥಾರಿಟೀಸ್ ಇಂದ ಪರ್ಮಿಷನ್ ತಗೊಂಡಿರೋದಿಲ್ಲ. ಸೊ ಈ ಡೆವಲಪರ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ ರೋಡ್ಸ್ ಗಳನ್ನ ತುಂಬಾ ಚಿಕ್ಕದ್ ಮಾಡಿರ್ತಾರೆ. ಆ ಲೇಔಟ್ ನಲ್ಲಿ ಅಡಿಷನಲ್ ಫೆಸಿಲಿಟೀಸು, ಸಿವಿಕ್ ಅಮ್ಯುನಿಟೀಸ್ ಆಗಿರ್ಬೋದು, ಕ್ಲಬ್ ಹೌಸ್, ಪಾರ್ಕ್, ಈ ರೀತಿ ಯಾವುದೇ ರೀತಿ ಅಡಿಷನಲ್ ಜಾಗನ ಬಿಟ್ಟಿರಲ್ಲ. ನೀವು ಅದೇ ಅಪ್ರೂವ್ಡ್ ಲೇಔಟ್ ನಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ 40 to 50% ಆಫ್ ದ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ರೋಡ್ಸ್ ಅಂಡ್ ಸಿವಿಕ್ ಕಮ್ಯುನಿಟೀಸ್. ಸೊ ಇನ್ ಮಿಕ್ಕಿದ್ದಷ್ಟು ಜಾಗ ಅಷ್ಟೇ ನಿಮ್ಗೆ ಸೈಟ್ಸ್ ಆಗಿ ಅಲಾಟ್ ಆಗುತ್ತೆ.
ಫೈನಲಿ ನೀವೇನಾದ್ರೂ 2025 ನಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಹೈ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೆಲಮಂಗಲ ಮತ್ತು ತುಮಕೂರು ಈ ಮಧ್ಯದಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು. ಒಳ್ಳೆ ಹೈ ರಿಟರ್ನ್ಸ್ ಇದೆ, ಹೈ ಪೊಟೆನ್ಷಿಯಲ್ ಇದೆ. ಫ್ಯೂಚರ್ ನಲ್ಲಿ ನೀವು ಅಲ್ಲಿ ಸೇಲ್ ಮಾಡಿ ಒಳ್ಳೆ ರಿಟರ್ನ್ಸ್ ತಗೋಬಹುದು, ಇಲ್ಲ ಅಂದ್ರೆ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲೇ ಜೀವನ ನಡೆಸೋದಕ್ಕೂ ಕೂಡ ಯೋಗ್ಯವಾಗಿರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಬಂದಿದ್ದೀರಾ. ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ದು ಏನೋ ಒಂದ್ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ. ಹಾಗೆ ಫರ್ದರ್ ರಿಯಲ್ ಎಸ್ಟೇಟ್ ರಿಲೇಟೆಡ್ ಎನಿ ಡೌಟ್ಸ್ ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್ ಆನ್ ದಟ್. ನಮಸ್ಕಾರ.